ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಕಾವೇರಿ ಮುಂದೆ ತನ್ನ ನಿಜ ಮುಖನ ಬಯಲು ಮಾಡಿಬಿಟ್ಲ. ಈ ಕಡೆ ದೆವ್ವದ ರೀತಿ ನಾಟಕ ಆಡುತ್ತಿದ್ದ ಲಕ್ಷ್ಮಿ ಈ ಕಡೆ ಕಾವೇರಿ ಮುಂದೆ ಲಕ್ಷ್ಮಿ ಹಾಗೆ ಚಳಿ ಬಿಡಿಸದ್ಲ. ಏನಾಗ್ತದ? ಕಾವೇರಿ ಮುಂದೆ ಒಂದು ದೊಡ್ಡ ಸತ್ಯ ಬಯಲಾಗೋದ್ರ ಜೊತೆಗೆ ವೈಷ್ಣವ್ಗೆ ಒಂದು ದೊಡ್ಡ ಸತ್ಯ ಗೊತ್ತಾಗ್ತದ. ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಮತ್ತು ಸುಪ್ರೀತಾ ಇಬ್ಬರು ಕೂಡ ಸೈಕಿಯಾಟ್ರಿಸ್ಟ್ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಸೈಕಿಯಾಟ್ರಿಸ್ಟ್ ಸುಪ್ರೀತಾ ಫ್ರೆಂಡ್ ಆಗಿರುವುದರಿಂದಾಗಿ ಈ ಕಡೆ ಲಕ್ಷ್ಮಿ ಸ್ಪ್ಲಿಟ್ ಪರ್ಸ್ನಾಲಿಟಿ, ಮಲ್ಟಿ ಪರ್ಸ್ನಾಲಿಟಿ ಡಿಸಾರ್ಡರ್ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ನಾನು ಅವ್ರನ್ನ ಕ್ಯಾಶುವಲ್ ಆಗಿ ಮೀಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಾನು ಸತ್ಯನ ಅರ್ಥಕೊಳ್ಳೋಕ್ಕೆ ಸಾಧ್ಯ. ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು. ಒಮ್ಮೆ ನಾನು ಅವ್ರನ್ನ ಭೇಟಿ ಮಾಡ್ತೀನಿ, ತದನಂತರ ಟ್ರೀಟ್ಮೆಂಟ್ನ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಷ್ಣವ ಸುಪ್ರೀತಾ ಅಲ್ಲಿಂದ ಹೋಗ್ಬೇಕಿದ್ರೆ ಸುಪ್ಪಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅಂದಾಗ ಸರಿ ಆಯಿತು. ತುಂಬ ದಿನಗಳಾದಮೇಲೆ ಫ್ರೆಂಡ್ಸ್ಗಳೆಲ್ಲ ಭೇಟಿ ಮಾಡಿದರೆ ಫ್ರೆಂಡ್ಸ್ ಇಬ್ಬರು ಕೂಡ ನೀವು ಮಾತಾಡಿ, ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ವೈಷ್ಣವ್ ಹೊರಗಡೆ ಹೋಗ್ತಾನೆ. ಆದರೆ ಇಲ್ಲಿ ಡಾಕ್ಟರ್ ಮತ್ತು ಸುಪ್ರೀತಾ ಮಾತಾಡ್ತಿರೋ ಮಾತುಗಳು ಹೊರಗಡೆ ಇರೋ ವೈಷ್ಣವ್ಗೆ ಕೇಳಿಸ್ತಾ ಇದೆ. ಈ ಕಡೆ ಸುಪಿ ಹೇಗಿದ್ಯಾ, ಹಳೆದ್ರಿಂದ ಎಲ್ಲ ಮರೆತು ದೂರ ಬಂದಿದ್ಯಾ ಅಂತ ಕೇಳ್ತಿದ್ರೆ, ಹೌದು ನಾನು ಹಳೆದ್ರಿಂದ ದೂರ ಮರೆತು ಬಂದಿದ್ದೀನಿ, ಯಾವುದೂ ಕೂಡ ನನ್ನ ನೆನಪಲ್ಲಿಲ್ಲ, ಅದು ಯಾವುದು ನನ್ನ ಮಗನಿಗೆ ಸುಳಿದಿರೋ ಹಾಗೆ ನಾನು ತುಂಬ ಎಚ್ಚರಿಕೆ ವಹಿಸ್ತಿದ್ದೀನಿ ಅಂದಾಗ, ನಿಜವಾಗ್ಲೂ ನಿನ್ನ ರೀತಿ ಇಷ್ಟೆಲ್ಲ ಆದಮೇಲೆ ಇರೋದು ತುಂಬ ಕಷ್ಟ ಆಗುತ್ತೆ, ಇವ್ರು ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ. ನಿನ್ನ ಜೀವನದಲ್ಲಿ ಆಗಿರೋದಕ್ಕೆ ಇಷ್ಟು ಮಟ್ಟಿಗೆ ನೀನು ಹೊರಗಡೆ ಬಂದಿದ್ಯಾ ಅಂದರೆ ಯು ಆರ್ ರಿಯಲಿ ಗ್ರೇಟ್. ಅಷ್ಟು ಸುಲಭ ಅಲ್ಲ ಅದರಿಂದ ಹೊರಗಡೆ ಬರೋದು ಅಂದಾಗ ಏನೋ ನಡೆದಿದೆ ಇಲ್ಲಿ, ಅತ್ತೆ ಬದುಕಲಿ ಅನ್ನೋದು ಇಲ್ಲಿ ವೈಷ್ಣವ್ಗೆ ಗೊತ್ತಾಗುತ್ತೆ. ಆ ಒಂದು ಸತ್ಯ ಏನಿರಬಹುದು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗೋಕೆ ವೈಷ್ಣವ್ ನಿರ್ಧಾರ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಇದು ಎಲ್ಲದರ ನಡುವೆ ಈ ಕಡೆ ಲಕ್ಷ್ಮಿ ಮತ್ತು ಗಂಗಕ್ಕ ಮಾತನಾಡಬೇಕಿದ್ರೆ ಕಾವೇರಿ ಅವ್ರ ಮುಂದೆ ಅವರಿಬ್ರು ಕೂಡ ಸಿಕ್ಕಿಬೀಳ್ತಾರೆ. ಅದರ ನಡುವೆ ಈ ಕಡೆ ಮಂಜುಳಾ ಕೀರ್ತಿ ಮನೆ ಕೆಲಸದವರು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕೀ ಇದೆಯಾ ಅಂತ ಕೇಳಿದಾಗ ಇಲ್ಲಿ ಹೌದು ನನ್ನ ಹತ್ರ ಕೀ ಇದೆ ಅಂತ ಗಂಗಕ್ಕ ಒಪ್ಕೊಂಡ್ಬಿಡ್ತಾರೆ. ಅಯ್ಯೋ ಸಿಕ್ಬಿದ್ನಲ್ಲಪ್ಪ, ಏನು ಮಾಡೋದು ಅಂತ ಅನ್ಕೋತಿರ್ಬೇಕಿದ್ರೆ ನಿನ್ಗೆಲ್ಲಿಂದ ಸಿಕ್ತು ಕೀ ಅಂತ ಕಾವೇರಿ ಅವ್ರು ಕೇಳ್ತಿದ್ರೆ, ಈ ಕಡೆ ನಾನೆಲ್ಲ ಹೇಳ್ದೆ ಹಾಗೇನಿಲ್ವಲ್ಲ ಹಾಗೆ ಹಿಂಗೆ ಅಂತ ಗಂಗಕ್ಕ ಹೇಳ್ತಿದ್ರೆ ಮಂಜುಳವ್ರು ಬಂದಿದೆ, ಇಲ್ಲ ನೀನು CCTVಯಲ್ಲಿ ಗಂಗಾನೇ ಮನೇನ ಬಾಗಿಲು ಹಾಕ್ಕೊಂಡು ಕೀ ತೊಗೊಂಡು ಬಂದಿದ್ದು ರೆಕಾರ್ಡ್ ಆಗಿದೆ, ನಾನು CCTVಲಿ ನೋಡಿದೆ ಅಂತ ಹೇಳ್ತಾರೆ. ಏನು ಎಲ್ಲದಕ್ಕೂ ಕೂಡ CCTV ಅಂತ ಬಂದು ಇಟ್ಕೊಂಡ್ಬಿಡ್ತೀಯಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಂಗಕ್ಕ ಕೂಡ. ಅದನ್ನೆಲ್ಲ ಮಾತಾಡಬೇಡ, ನೀನು ಯಾಕೆ ಆ ಒಂದು ಕೀನ ತೊಗೊಂಡು ಬಂದೆ ಹೇಳು ಅಂತಿದ್ರೆ ಈ ಕಡೆ ಲಕ್ಷ್ಮಿ ಅವರಂತೂ ಸಿಕ್ಬಿದ್ವಿ, ನಮ್ಮ ಕತೆ ಮುಗೀತು ಅನ್ಕೋತಿದ್ದಾರೆ. ನಂತರ ಈ ಕಡೆ ಎಲ್ಲನೂ ಹೇಳ್ತೀನಿ, ಲಕ್ಷ್ಮಕ್ಕನ ಮುಂದೆ ಇದು ಯಾವುದು ಕೂಡ ಬೇಡ ಅಂತ ಹೇಳ್ತಿದ್ರೆ, ಯಾಕೆ ನನ್ನ ಮುಂದೆ ಏನೂ ಹೇಳಬಾರ್ದು, ಇಲ್ಲೇ ಹೇಳಿ ಅಂದಾಗ ಕಾವೇರಮ್ಮ ಬನ್ನಿ ಎಲ್ಲನೂ ಕೂಡ ಹೇಳ್ತೀನಿ ಅಂತ ಕಣ್ಸನೆ ಮಾಡಿ ಗಂಗಕ್ಕ ಕಾವೇರಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಂತರ ಈ ಕಡೆ ಕಾವೇರಿ ಹತ್ರ ಹೋಗಿದ್ದೆ, ಈ ಕಡೆ ಅಯ್ಯೋ ನಾನು ಗುರುಗಳ ಹತ್ರ ಹೋಗಿದ್ದೆ, ನೀವು ಬಂದಮೇಲೆ ಅವರು ನನಗೊಂದು ಬೂದಿ ಕೊಟ್ಟಿದ್ರು, ಅದನ್ನೆಲ್ಲ ಅವ್ರ ಮನೆಯಲ್ಲಿ ಸುತ್ತ ಹಾಕ್ಬಿಟ್ಟು ಬಂದೆ ನಾನು, ಯಾಕಂದರೆ ಕೀರ್ತಿ ದೆವ್ವ ಅಲ್ಲೇ ಬಂದಿ ಆಗಬೇಕು ಅನ್ನೋ ಕಾರಣಕ್ಕೆ ಗುರುಗಳು ಹೇಳಿದ್ರು ಅಂದಾಗ ಆ ರೀತಿ ಏನು ಬೂದಿ ಹಾಕಿದ್ದು ಕಾಣಿಸ್ಲಿಲ್ವಲ್ಲ ನನಗೆ CCTVಲಿ ಅಂತ ಹೇಳ್ತಿದ್ದಾರೆ. ಅದೆಲ್ಲ CCTV ಕಾಣಬಾರ್ದು ಅಂತಾನೆ ಹಾಕಿದ್ದು, ಎಲ್ಲದಕ್ಕೂ ಕೂಡ CCTV. ನೀನು ಅಷ್ಟೇ ಬೂದಿನ ಟಚ್ ಮಾಡೋಕ್ಕೆ ಹೋಗಬಾರ್ದು, ಟಚ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಹಾಕಿರ್ತಕ್ಕಂಥ ಆ ಒಂದು ಬಂಧನ ಖಂಡಿತ ಮುಕ್ತ ಆಗಿಬಿಡುತ್ತೆ, ಕೀರ್ತಿ ದೆವ್ವ ಆಚೆ ಬಂದ್ಬಿಡುತ್ತೆ, ಅದಕ್ಕೆ ಅದನ್ನು ಕೂಡ ನೀನು ಟಚ್ ಮಾಡಬೇಡ ಅಂತ ಗಂಗಕ್ಕ ಹೇಳ್ತಾರೆ. ನಂತರ ಈ ಕಡೆ ಕಾವೇರಿ ಅವ್ರು ಕೂಡ ಹೌದು ನೀನು ಅದನ್ನೆಲ್ಲ ಹೋಗಿ ಟಚ್ ಮಾಡಬೇಡ, ಸರಿ ಸ್ವಲ್ಪ ದಿನ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾರೆ. ತದನಂತರ ಹೇಗೋ ಬಚಾವಾದ್ವಿ ಅಂತ ಅನ್ಕೋತಿದ್ರೆ ಈ ಕಡೆ ಲಕ್ಷ್ಮಿ ಅವರಂತೂ ಅಲ್ಲೇ ನೋಡ್ತಿದ್ದಾರೆ, ಗಂಗಕ್ಕ ಹೇಗಾದರೂ ಬಚಾವ್ ಮಾಡಿದ್ರೆ ಸಾಕು ಅಂತ ಅನ್ಕೋತಿದ್ದಾಳೆ ಲಕ್ಷ್ಮಿ ಕೂಡ. ಫೈನಲಿ ಇಲ್ಲಿ ಕಾವೇರಿ ಅವ್ರ ಮುಂದೆ ತಲೆ ಓಡಿಸಿ ಗಂಗಕ್ಕ ಪ್ಲಾನ್ ಮಾಡಿ ಆ ಒಂದು ಸಂಕಷ್ಟದಿಂದ ಹೊರಗಡೆ ಬರ್ತಾರೆ ಅಂತಾನೆ ಹೇಳ್ಬಹುದು. ನಂತರ ಈ ಕಡೆ ಕಾವೇರಿಯವರು ಕೂತಿರ್ಬೇಕಿದ್ರೆ ಲಕ್ಷ್ಮಿ ಊಟ ತಗೊಂಡು ಹೋಗ್ತಾಳೆ, ತಗೊಳ್ಳಿ ಈ ರೀತಿ ಹೊಟ್ಟೆ ಹಸ್ವ ಇಟ್ಕೊಂಡು ಈ ರೀತಿ ಜಿತ್ ಸಾಧಿಸ್ಕೊಂಡು ಹಠ ಮಾಡಿಕೊಂಡು ಈ ರೀತಿ ಊಟ ಮಾಡದೆ ಇರಬಾರ್ದು, ದಯವಿಟ್ಟು ಊಟ ಮಾಡಿ ಅತ್ತೆ ತಗೊಳ್ಳಿ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ನನಗೇನು ಕೂಡ ಊಟ ಬೇಕಾಗಿಲ್ಲ, ನನ್ನ ವೈಷ್ಣವ್ ಪುಟ್ಟ ಬಂದು ಊಟ ಮಾಡು ಅನ್ನೋ ತನಕ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡೋದಿಲ್ಲ, ನನಗೆ ಅವನು ಕ್ಷಮಿಸ್ಬೇಕು ಅಷ್ಟೇ, ಈ ರೀತಿ ಇದ್ರಾರು ಅವನು ಕ್ಷಮಿಸ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ
ಇದೆಲ್ಲ ಮೊದಲೇ ಇರಬೇಕಿತ್ತಲ್ವ ಅತ್ತೆ? ತಪ್ಪು ಮಾಡೋಕ್ಕೂ ಮುನ್ನ ತಪ್ಪು ಮಾಡಿಬಿಟ್ಟು ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ? ಪ್ರಾಮಾಣಿಕವಾಗಿದ್ದಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಲ್ವಾ ನಿಮಗೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು? ಲಕ್ಷ್ಮಿ ಹಾಗಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ ನೀನು ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ. ತಪ್ಪು ಮಾಡಿದ್ರು ಇಲ್ವೋ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಅತ್ತೆ? ಅದನ್ನು ನಾನು ಬೇರೆ ಹೇಳಬೇಕಾ ಅಂದಾಗ ನಾನು ಏನೇ ಮಾಡಿದ್ರು ಅದನ್ನು ನಿಮ್ಮಿಬ್ರು ಒಳ್ಳೇದಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳ್ತಿಲ್ವಾ ಅಂದಾಗ ನೀವು ಆ ಜಾತಕದ ವಿಷಯನ ವೈಷ್ಣವ್ ಅವ್ರ ಮುಂದೆ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ವೈಷ್ಣವ್ ಅವ್ರ ಮುಂದೆ ಹೇಳಿದೆ ಗುಟ್ಟಾಗಿ ಕೀರ್ತಿಗೆ ಮಾತ್ರ ಹೇಳಿ ಮದುವೆನ ಮುರಿದು ನನ್ನನ್ನು ವೈಷ್ಣವ ಒಪ್ಪಂದದ ಮದುವೆ ಮಾಡೋ ಹಾಗೆ ಮಾಡಿ ನಂತರ ಮದ್ವೆನೂ ಮುರಿದು ಕೀರ್ತಿಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ಇಷ್ಟೆಲ್ಲ ಮಾಡಿದ್ರಲ್ವಾ? ಇದೆಲ್ಲ ಸರಿನಾ ಅಂತ ಕೇಳ್ತಿದ್ರೆ ನಾನು ಏನೇ ಮಾಡಿದ್ದು ಒಳ್ಳೇದಕ್ಕೋಸ್ಕರನೇ ನಿಮಗೆ ಎಸ್ಸತಿ ಹೇಳಬೇಕು ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ. ಏನು ಒಳ್ಳೇದಕ್ಕೆ ಆತ? ಇವತ್ತು ಕೀರ್ತಿ ಈ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆಲ್ಲ ಯಾರು ಕಾರಣ? ನೀವೇ ಅಲ್ವಾ? ಅವತ್ತು ಮಾತು ಕೊಟ್ಟಾಗಿಂದ ಹಿಡಿದು ಇವತ್ತು ಕೀರ್ತಿಗೆ ಈ ರೀತಿ ಆಗಿರೋ ತನಕ ಎಲ್ಲವೂ ಕೂಡ ಗೊತ್ತಿದೆ ಅಲ್ವಾ? ಎಲ್ಲಾನು ಕೂಡ ಒಪ್ಕೋಬಹುದಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಅವ್ರು ಕೇಳ್ತಿದ್ದಾರೆ. ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದನ್ನ ಸರಿಯಾಗಿ ಮಾತಾಡ್ತಿದ್ದೇನತ್ತೆ. ಜಾತಕದ ವಿಷಯ ಇಟ್ಕೊಂಡು ನಿಮಗೆ ಕೀರ್ತಿ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರನೇ ವೈಷ್ಣವ್ ಅವರಿಂದ ಕೀರ್ತಿನ ದೂರ ಮಾಡಿ ನನ್ನನ್ನು ಮದುವೆ ಮಾಡಿಸಿದ್ರೆ, ಆಕೆಗೆ ಅನ್ಯಾಯ ಮಾಡಿದ್ರೆ. ಇಲ್ಲ ಅಂದಿದ್ರೆ ನಾನು ಮತ್ತು ಕೀರ್ತಿ ಎಷ್ಟು ಬಾರಿ ಈ ವಿಷಯವಾಗಿ ಜಗಳ ಮಾಡ್ಕೊಂಡಿದ್ವಿ. ಆ ನಡುವೆ ಬಂದು ನೀವು ಜಾತಕದ ವಿಷಯ ಹೇಳ್ಬೋದಿತ್ತಲ್ವ? ಆದರೆ ನೀವು ಏನಾದರೂ ಹೇಳಲಿಲ್ಲ. ನೀವು ನಿಮ್ಮ ಕೆಲಸನ ನಿಮ್ಮ ಬೇಳೆಕಾಳನ್ನ ಬೇಯಿಸ್ಕೊಂಡು ಒಂದು ಸತ್ಯ ಹೇಳ್ತೀನಿ ತಿಳ್ಕೊಳ್ಳಿ, ಯಾವುದೋ ಒಂದನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ, ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೆ 100ನ ಸುಳ್ಳು ಹೇಳಿದ್ರೆ ಖಂಡಿತ ಒಂದಲ್ಲ ಒಂದಿನ ಸಿಕ್ಕಿ ಬಿದ್ದೇ ಬೀಳ್ತೀರ. ಖಂಡಿತ ಬಚಾವಾಗೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ತಪ್ಪು ಮಾಡಿದ್ರು ಅದನ್ನ ಒಪ್ಕೊಳ್ಳೋಕೆ ಎದಗಾರಿಕೆ ಬೇಕು. ನಿಜ ಹೇಳಬೇಕು ಅಂದರೆ ಮನುಷ್ಯರು ಅಂದಮೇಲೆ ತಪ್ಪು ಮಾಡ್ತಾರೆ, ಇಲ್ಲ ಅಂದರೆ ಮನುಷ್ಯ ದೇವರಾಗ್ಬಿಡ್ತದ. ಆದರೆ ತಪ್ಪು ಮಾಡಿದ್ಮೇಲೆ ಅದನ್ನು ತಿದ್ಕೊಂಡು ಒಪ್ಕೊಂಡು ಮುಂದೆ ಸಾಗಬೇಕಾಗತ್ತೆ. ದಯವಿಟ್ಟು ನೀವು ಮಾಡಿರೋದನ್ನ ಕೂಡ ಒಪ್ಕೊಂಬಿಡಿ ಅಂತ ಲಕ್ಷ್ಮಿ ಹೇಳಿ ಹೋಗ್ತಿದ್ದಾಳೆ. ಜೊತೆಗೆ ನೀವು ಯಾವ ಕಾರಣಕ್ಕೆ ಇದನ್ನೆಲ್ಲ ಮಾಡಿದ್ರೂ ಖಂಡಿತ ಅದೇ ನಿಮ್ಮಿಂದ ದೂರ ಆಗತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ. ಈ ಮಾತನ್ನ ನೆನೆಸ್ಕೊತಿದ್ದಾಗೆ ಲಕ್ಷ್ಮಿಗೆ ನಾನು ಅನ್ಕೊಂಡಿರೋಕ್ಕಿಂತ ಜಾಸ್ತಿ ಗೊತ್ತಿದೆ ಅಂತ ಅನ್ಸುತ್ತೆ. ಅಥವಾ ಗಾಳಿಲೊಂದು ಗುಂಡು ಅಂತ ಎಸೆತದಾಳು, ಅಥವಾ ನಿಜವಾಗ್ಲೂ ಗೊತ್ತಿದ್ಯೋ ನನ್ನಿಂದ ದೂರ ಆಗ್ತಾನೆ ಅಂತ ಹೇಳಿದವಳು ನನ್ನ ಪುಟ್ಟ ಬಗ್ಗೆನ? ಇಲ್ಲ, ಏನಾದರೂ ಮಾಡಲೇಬೇಕು. ಇವಳನ್ನ ಮೊದಲು ನಾನು ವೈಷ್ಣವ್ ಪುಟ ಇಂದ ದೂರ ಮಾಡಿ ವೈಷ್ಣವ್ನ ನನ್ನ ಕಪ್ಪಿ ಮುಷ್ಟಿಗೆ ತಗೋಬೇಕು ಅಂತ ಕಾವೇರಿ ಅನ್ಕೋತಾರೆ. ನಂತರ ಈ ಕಡೆ ಲಕ್ಷ್ಮಿ ಯೋಚನೆ ಮಾಡ್ತಿದ್ದಾಳೆ, ನಾನು ಯಾಕೆ ರೀತಿ ಎಲ್ಲ ಮಾಡಿದೆ, ನಾನು ತಪ್ಪು ಮಾಡಿದೆ, ಈ ರೀತಿ ಬುದ್ಧಿಗೇಡಿಯಾಗಿ ಏನೇನೋ ಮಾಡಿ ಎಡವಟ್ ಮಾಡಿಕೊಂಡ್ರೆ ಕೆಲಸ ಎಲ್ಲ ಕೂಡ ಹಾಳಾಗುತ್ತೆ. ನನ್ನ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು, ಸತ್ಯನ ಹೊರಗಡೆ ತರಬೇಕು ಅಂತ ಲಕ್ಷ್ಮಿ ಅನ್ಕೋತಿದ್ರೆ ಗಂಗಕ್ಕ ಬರ್ತಾರೆ. ಫೈನಲಿ ಆ ಮಂಜುಳನ್ನ ಓಡಿಸ CCTV ನೋಡ್ಬೇಡ, ಇನ್ನೇನೇ ಇದ್ರೂ ಕೂಡ ಕಾಲ್ ಮಾಡು, ಮನೆಗೆ ಬರಬೇಡ ಅಂತ ಹೇಳಿದ್ದೀನಿ ಅಂದಾಗ ಮಂಜುಳಾ ಅಕ್ಕ ಒಂದು ಸಮಸ್ಯೆನೇ ಅಲ್ಲ. ನಿಜ ಹೇಳಬೇಕು ಅಂದರೆ ಇದು ನಾವು ಅನ್ಕೊಂಡಷ್ಟು ಸುಲಭ ಇಲ್ಲ, ಆದಷ್ಟು ಬೇಗ ನಾವು ಸಿಕ್ಬೀಳೋ ಚಾನ್ಸಸ್ ಇದೆ. ಆದ್ರೂ ಒಳಗಡೆ ಸತ್ಯನ ಹೊರಗಡೆ ತರಬೇಕು, ನಾವು ಏನಾದರೂ ಮಾಡಲೇಬೇಕು ಅಂತ ಲಕ್ಷ್ಮಿ ಗಂಗಕ್ಕನ ಹತ್ರ ಹೇಳ್ತಾರೆ. ತದನಂತರ ಈ ಕಡೆ ಎಲ್ಲರೂ ಕೂಡ ಊಟ ಕುತ್ಕೊಂಡಿದ್ದಾರೆ. ಈ ಕಡೆ ಕಾವೇರಿ ಅವರು ಇನ್ನೂ ಕೂಡ ಬಂದಿಲ್ಲ. ಕಾವೇರಿ ಊಟ ಮಾಡು ಬಾ ಅಂತ ಹೇಳ್ತಿದ್ರೆ ಇನ್ನೂ ಕೂಡ ಅಮ್ಮ ಊಟ ಮಾಡಿಲ್ವಾ ಅಂತ ವೈಷ್ಣವ್ ಕೇಳ್ತಾನೆ. ಇಲ್ಲಪ್ಪ ಇನ್ನೂ ಕೂಡ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣ ಕೂಡ ನಂತರ ಗಣಪತಿ ಹಬ್ಬ ಮಾಡಬೇಕಾಗಿತ್ತು, ಆದರೆ ಮನೇಲಿ ಈ ರೀತಿ ವಾತಾವರಣ ಇದೆ ಅಂತ ಅಜ್ಜಿ ಹೇಳ್ತಿದ್ರೆ ಖಂಡಿತ ನಾವು ನಾಳೆ ಗಣಪತಿ ಹಬ್ಬ ಆಚರಿಸ್ತೀವಿ ಅಚ್ಚುಕಟ್ಟಾಗಿ ಅಂತ ವೈಷ್ಣವ್ ಕೂಡ ಹೇಳ್ತಾನೆ. ನಂತರ ಅಮ್ಮ ಊಟ ಮಾಡು ಬಾ, ಇದನ್ನೆಲ್ಲ ಬೇಡ ಬಿಟ್ಬಿಡು ನೀನು ಈ ಬ್ಲ್ಯಾಕ್ ಮೇಲ್ ಎಲ್ಲ ಅಂತ ಹೇಳ್ತಿದ್ರೆ, ಇಲ್ಲ ಪುಟ ನೀನು ನನ್ನ ಕ್ಷಮಿಸಿದೀನಿ ಅಂತ ನೀನು ಹೇಳೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಊಟ ಮಾಡೋದಿಲ್ಲ ಅಂತ ಇನ್ನೂ ಕೂಡ ಹಠಕ್ಕೆ ಬಿದ್ದಿದ್ದಾರೆ. ಆದರೆ ಇಲ್ಲಿ ವೈಷ್ಣವ್ಗೆ ಊಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಇಲ್ಲ ಅಮ್ಮ ನಾನೀಗ ಊಟ ಮಾಡ್ತೀನಿ, ಇಲ್ಲ ಅಂದರೆ ನಿನಗೆ ನೀನು ಮಾಡಿದ್ದೆ ಸರಿ ಅನಿಸ್ಬಿಡುತ್ತೆ, ನಿನಗೆ ಬೇರೆಯವ್ರ ಮನಸ್ಸಿಗಾಗಿರೋ ನೋವೇ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರನಾದರೂ ನಾನು ಊಟ ಮಾಡ್ತೀನಿ ಅಂತ ಊಟ ಮಾಡ್ತಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ಅಲ್ಲಿ ಕಾವೇರಿ ಅವ್ರಿಗೆ ಹೊಟ್ಟೆ ಹಸುವಾಗ್ತದೆ, ತಳಮಳ ಆಗ್ತದೆ. ನನ್ನ ಮಗ ಬರ್ತಾನೆ ಅಂತ ಕಾಯ್ತಿದ್ದಾರೆ, ಬರ್ತಾನೆ ಇಲ್ಲ. ಆದರೂ ಕೂಡ ಮಗ ಬರೋ ತನಕ ನಾನು ಊಟನೇ ಮಾಡಲ್ಲ ಅಂತ ಅನ್ಕೊಂಡು ಪಟ್ಟಿಟ್ಕೊಂಡು ಕೂತಿದ್ರೆ ಗಂಗಕ್ಕ ಬರ್ತಾರೆ. ನನ್ನ ಮಗ ಊಟ ಮಾಡಿಲ್ಲ ಅಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನು ಊಟ ಮಾಡಿರೋದಿಲ್ಲ, ಆದರೆ ನೀನಂತೂ ಅವನ್ನ ಊಟ ಮಾಡುವಂತ ಫೋರ್ಸ್ ಮಾಡಲೇಬೇಕು ಗೊತ್ತಾಯ್ತಾ ಅಂದಾಗ ಹೇಗಪ್ಪ ಹೇಳಿ ಊಟ ಮಾಡಿ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ವೈಷ್ಣವನ ಊಟ ಮಾಡ ಆಯಿತು ಅಂದ ತಕ್ಷಣ ಇಲ್ಲಿ ಕಾವೇರಿ ಅವ್ರಿಗೆ ತಮಾಷೆ ಮಾಡ್ತಿದ್ಯಾ, ನಾನು ಊಟ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ಕಾವೇರಮ್ಮ, ಆಲ್ರೆಡಿ ಅವ್ರು ಊಟ ಮಾಡಾಯಿತು ಅಂದ ತಕ್ಷಣ ಈ ಕಡೆ ಶಾಕ್ ಆಗ್ತದೆ ಕಾವೇರಿ ಅವ್ರಿಗೆ, ಏನಪ್ಪ ನನ್ನ ಮಗ ಊಟ ಮಾಡಿಬಿಟ್ನಾ ಅಂತ. ತದನಂತರ ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ವೈಷ್ಣವ್ ಕಣ್ಣೀರು ಹಾಕ್ತಿದ್ದಾನೆ. ಈ ಕಡೆ ಕಾವೇರಿ ಅವರು ಇಲ್ಲ, ನನ್ನ ಮಗನ ನನ್ನೇ ಬಂದು ಕ್ಷಮಿಸ್ಬೇಕು, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾನು ಹಠ ಬಿಡುವುದಿಲ್ಲ, ಅವ್ನು ಖಂಡಿತ ಬಂದೇ ಬರ್ತಾನೆ ಅಂತ ಅನ್ಕೊಂಡು ಕಾವೇರಿ ಅವ್ರು ಕಾಯ್ತಿದ್ದಾರೆ. ಆ ಕಡೆ ವೈಷ್ಣವ್, ಅಮ್ಮ ನನಗೆ ಊಟ ಮಾಡೋಕೆ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡಲಿ, ನೀನು ಮಾಡಿರೋ ತಪ್ಪು ನಿನ್ಗೆ ಅರ್ಥ ಆಗಬೇಕು, ಇಲ್ಲ ಅಂದರೆ ಮೇಲಿಂದ ಮೇಲೆ ತಪ್ಪು ಮಾಡ್ಕೊಂಡೇ ಹೋಗ್ತೀಯ, ಅದೇ ಕಾರಣಕ್ಕೋಸ್ಕರ ನಾನು ಊಟ ಮಾಡಿದೆ, ಏನು ಮಾಡಲಿ ನನಗೆ ಊಟ ಸೇರ್ತಾ ಇಲ್ಲ, ಹಾಗಂತ ನಿನ್ನ ನಡವಳಿಕೆನೂ ಕೂಡ ಹರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ, ನಿನ್ನಿಂದ ಇನ್ನೊಬ್ರು ಮನಸ್ಸಿಗೆ ನೋವಾಗ್ತದೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಬೇಕಾಯ್ತು ಅಂತ ಸಂಕಟ ಪಡ್ತಿದ್ದಾರೆ. ಇದು ಎಲ್ಲವನ್ನೂ ಕೂಡ ಲಕ್ಷ್ಮಿ ಗಮನಿಸ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಈ ಕಡೆ ಕಾವೇರಿ
ಸತ್ಯನ ಒಪ್ಕೋತಾರ. ಜೊತೆಗೆ ಇಲ್ಲಿ ಗಣೇಶನ ಹಬ್ಬದ ಆಚರಣೆಯ ದಿನದಂದು ಯಾವ ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ, ಆ ಒಂದು ದಿನ ಲಕ್ಷ್ಮಿ ದೆವ್ವದ ತರ ನಾಟಕ ಮಾಡ್ತಿದ್ದಾಳೆ ಅನ್ನೋ ಸತ್ಯ ಬಯಲಾಗುತ್ತಾ. ವೈಷ್ಣವ್ ಲಕ್ಷ್ಮಿ ಮೇಲೂ ಕೂಡ ಕೆಂಡ ಕಾರ್ಬಿಡ್ತಾರ. ತನ್ನ ಮುಂದೆನೆ ತನ್ನ ಮನಸ್ಸಿನ ಜೊತೆ ಆಟ ಆಡಿದ್ರು ಅನ್ನೋ ಕಾರಣಕ್ಕೆ ಏನೆಲ್ಲ ಆಗ್ಬೋದು, ಏನೆಲ್ಲ ಆಗುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.